ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಮಧ್ಯಾಹ್ನವೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಾಳೆ ಮಧ್ಯಾಹ್ನ ಚಾರ್ಜ್ ಶೀಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಈ ಚಾರ್ಜ್ ಶೀಟ್. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುವಂತ ಅಂಶಗಳು ಕೂಡ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಹಾಗಾಗಿ ಬೆಳಗ್ಗೆಯಿಂದ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಿದ್ದು ಈ ವಾರ ನಟ ದರ್ಶನ್ ಅವರ ಪಾಲಿಗೆ ನಿರ್ಣಾಯಕ ಅಂತ. ಕಾರಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಬಹುದು ಅಂತ ಆರೋಪಿಗಳು ಅನ್ಕೊಂಡಿದ್ದಾರೆ. ಬಟ್ ಅಲ್ಲೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಇದೆ ಆರೋಪಿಗಳಿಗೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ತಕ್ಷಣ ಜಾಮೀನಿನ ಮೊರೆ ಹೋಗ್ತಾರೆ ಆರೋಪಿಗಳು ಅನ್ನೋ ಕಾರಣಕ್ಕೆ ಪೊಲೀಸರು ಏನ್ ತನಿಖೆ ಮಾಡ್ತಿದ್ದಾರಲ್ಲ, ಚಾರ್ಜ್ ಶೀಟ್ ಆದ ಬಳಿಕ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ತ್ವರಿತ ಗತಿಯಲ್ಲಿ ವಿಚಾರಣೆ ಆಗಬೇಕು ಈ ಕೇಸ್ಗೆ ಸಂಬಂಧಪಟ್ಟಂತೆ. ಹಾಗೇನಾದ್ರೂ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋದ್ರೆ ಪೊಲೀಸರು ಅಲ್ಲೂ ಕೂಡ ಆರೋಪಿಗಳಿಗೆ ಜಾಮೀನು ಸಿಗೋದು ಕೂಡ ಕಷ್ಟ ಆಗುತ್ತೆ. ಆರೋಪಿಗಳು ಎದುರು ನೋಡ್ತಾ ಇದ್ದದ್ದು ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ತನಕವೂ ಕೂಡ ಆರೋಪಿಗಳಿಗೆ ಜಾಮೀನು ಸಿಗಲ್ಲ. ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ 90 ದಿನಗಳ ಅವಕಾಶ ಇರುತ್ತೆ. ಆ 90 ದಿನ ಮುಕ್ತಾಯ ಆಗ್ತಾ ಇರುವ ಹಂತದಲ್ಲೇ ನಾಳೆ ಮಧ್ಯಾಹ್ನ 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಪರೋಕ್ಷ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ, ಮತ್ತೊಂದು ಕಡೆ ಡಿಜಿಟಲ್ ಎವಿಡೆನ್ಸ್ಗಳಿದೆ, ಮತ್ತೊಂದು ಕಡೆ FSL ರಿಪೋರ್ಟ್ ಇದೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗುತ್ತೆ ಚಾರ್ಜ್ ಶೀಟ್ ನಲ್ಲಿ ಅದು ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಹಾಗಾಗಿ ನಟ ದರ್ಶನ್ ಪಾಲಿಗೆ ಇದು ನಿರ್ಣಾಯಕ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಆಬ್ವಿಯಸ್ಲಿ ಆರೋಪಿಗಳು ಜಾಮೀನಿನ ಮೊರೆ ಹೋಗೋ ಸಾಧ್ಯತೆ. ಜಾಮೀನಿಗಾಗಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಯಾವುದೇ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆದಾಗ ಈಸಿಯಾಗಿ ಜಾಮೀನು ಸಿಗಬಹುದು ಅನ್ನುವಂತಹ ವಿಚಾರ ಆರೋಪಿಗಳ ಲೆಕ್ಕಾಚಾರ. ಹಾಗಾಗಿ ಇಲ್ಲೂ ಕೂಡ ಅವರಿಗೆ ರಿಲೀಫ್ ಸಿಗಬಾರದು, ಜಾಮೀನು ಸಿಗಬಾರದು ಅನ್ನೋ ಕಾರಣಕ್ಕೆ ಪೊಲೀಸರು ಕೂಡ ಮತ್ತೊಂದು ಪ್ಲಾನ್ ಮಾಡ್ಕೊಂಡಿರೋದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗಬೇಕು ಅಂತ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ತಕ್ಷಣ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗಿ ಅಲ್ಲೂ ಕೂಡ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಆರೋಪಿಗಳಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೂ ಕೂಡ ನಿರಾಳ ಆಗೋದಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ಜಾಮೀನು ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತಲ್ಲ, ಅದು ಕೂಡ ಕಷ್ಟ. ಮತ್ತೊಂದು ವಿಚಾರ ನಾವು ಗಮನಿಸಬೇಕು. ನಟ ದರ್ಶನ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಜಾಮೀನು ಸಿಗಬಹುದು ಅನ್ನುವಂತ ನಿರೀಕ್ಷೆ ಇತ್ತಲ್ಲ. ಮೊನ್ನೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನ ಸ್ವೀಕರಿಸಿದ್ದಾರಲ್ಲ ನಟ ದರ್ಶನ್, ಆ ಫೋಟೋ ವಿಡಿಯೋ ಎಲ್ಲವೂ ಕೂಡ ಮಾರಕ ಆಗೋ ಸಾಧ್ಯತೆ, ಅಲ್ಲೂ ಕೂಡ ಬೇಲ್ ಸಿಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಈ ಬೆಳವಣಿಗೆಯಿಂದ ಅಂತ ಹೇಳಲಾಗ್ತಾ ಇದೆ. ತಜ್ಞರು ಅದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಕಾರಣ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ವಿರುದ್ಧ ಮತ್ತೆರಡು FIR ದಾಖಲಾಗಿದೆ. ಆ FIR ಅಲ್ಲೂ ಕೂಡ ಆರೋಪಿ ನಂಬರ್ 1 ಆಗಿದ್ದಾರೆ ನಟ ದರ್ಶನ್. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಹಾಗಾಗಿ ಇದು ಕೂಡ ಅಡ್ಡಿ ಆಗಬಹುದು ಅವರಿಗೆ ಜಾಮೀನು ಸಿಗೋ ನಿಟ್ಟಿನಲ್ಲಿ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನೀಲ್, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಅಂತ 17 ಜನ ಆರೋಪಿಗಳು ಕೂಡ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ ಅಂತ ಕಾಯ್ತಿದ್ದಾರೆ. ಕಾರಣ ಜಾಮೀನು ಸಿಗಬಹುದು ಚಾರ್ಜ್ ಶೀಟ್ ಸಲ್ಲಿಕೆ ಆದ್ರೆ ಅಂತ. ಸೊ ನಾಳೆ ಮಧ್ಯಾಹ್ನ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ವಿಚಾರ ಸುನೀಲ್, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆಗಳು ಕೂಡ ಇದೆ ಪೊಲೀಸರು ಅಂತ ಹೇಳಲಾಗ್ತಾ ಇತ್ತು. ಈ ಹಿಂದಿನಿಂದ ಚರ್ಚೆ ಆಗ್ತಾ ಇತ್ತು, ಬೇಗ ಅವ್ರಿಗೆ ಬೇಲ್ ಸಿಗಬಾರ್ದು ಅನ್ನೋ ಕಾರಣಕ್ಕೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಎಸ್ ಶ್ರುತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಕಳೆದ 3 ತಿಂಗಳಿಂದ ಪ್ರಕರಣದ ತನಿಖೆಯನ್ನು ನಡೆಸಿದ್ದಾರೆ. ಹೀನಸ್ ಕೇಸ್ಗಳಲ್ಲಿ 90 ದಿನಗಳ ಒಳಗಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಬೇಕು ಅನ್ನುವಂಥ ನಿಯಮ ಇರುವಂಥದ್ದು. ಸೊ ಅದರ ಪ್ರಕಾರ ಈಗ 90 ದಿನ ಆಗೋದಕ್ಕಿಂತ ಮುಂಚೆನೇ ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರಕರಣದ ಸಂಪೂರ್ಣವಾದ ಒಂದು ತನಿಖೆಯನ್ನು ನಡೆಸಿ ನಾಳೆ ಮಧ್ಯಾಹ್ನದ ಸುಮಾರಿಗೆ 24ನೇ ACMM ಕೋರ್ಟಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡ್ತಾರೆ. ಸೊ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಿದ ನಂತರ ನೆಕ್ಸ್ಟ್ ಪ್ರೋಸೆಸ್ ಏನಾಗುತ್ತೆ, ಅದು ಬೇಲ್ಗೆ ಎಷ್ಟರ ಮಟ್ಟಿಗೆ ಆರೋಪಿಗಳಿಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ಬರುತ್ತೆ. ಈಗ ಒಂದು ಕಡೆಯಲ್ಲಿ ಆರೋಪಿಗಳು ಚಾರ್ಜ್ ಶೀಟ್ ಸಬ್ಮಿಟ್ ಆದರೆ ಅದಾದ ನಂತರ ತಮಗೆ ಬೇಲ್ ತೊಗೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದನ್ನು ಎಲ್ಲೋ ಒಂದು ಕಡೆಯಲ್ಲಿ ಅಂದ್ಕೊಂಡಿದ್ದಾರೆ. ಆದರೆ ಸಾಮಾನ್ಯವಾಗಿ ಕೋರ್ಟ್ನಲ್ಲಿ ನಡೆಯುವಂಥ ಪ್ರಕ್ರಿಯೆಯಲ್ಲಿ ಎಷ್ಟೋ ಪ್ರಮುಖ ಕೇಸ್ಗಳಲ್ಲಿ, ಅಂದರೆ ಈ ಹಿಂದೆ ಆಗಿರುವಂಥ ಕೆಲವೊಂದು ಪ್ರಕರಣಗಳ ಉದಾಹರಣೆಯನ್ನು ಕೂಡ ತಗೋಬೋದು.
ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಸುಮಾರು 6 ವರ್ಷ 7 ವರ್ಷ ಕಳೆದರೂ ಕೂಡ ಬೇಲ್ ಸಿಗದೇ ಇರುವಂತಹ ಪ್ರಕರಣಗಳು ಕೂಡ ಇದ್ದಾವೆ. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ತಕ್ಷಣವೇ ಆರೋಪಿಗಳಿಗೆ ಬೇಲ್ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಪ್ರಮುಖವಾಗಿ ಯಾವುದೇ ಒಂದು ಕೇಸ್ನಲ್ಲಿ ಆರೋಪಿಗಳಿಗೆ ಮರ್ಡರ್ ಕೇಸ್ನಲ್ಲಿ ಬೇಲ್ ಕೊಡದೇ ಇರುವಂಥದ್ದಕ್ಕೆ ರೀಸನ್ ಏನಾಗುತ್ತೆ ಅನ್ನುವಂಥದ್ದು ನಾಳೆ ದಿನ ಅವರು ಸಾಕ್ಷಿದಾರರ ಮೇಲೆ ಯಾವುದೇ ರೀತಿಯಲ್ಲಿ ಒತ್ತಡ ಹೇರ್ಬೋದು ಅಥವಾ ಪ್ರಭಾವ ಬೀರ್ಬೋದು, ಇದರಿಂದಾಗಿ ಕೇಸಿಗೆ ತೊಂದರೆ ಆಗ್ಬೋದು ಮುಂದಿನ ದಿನಗಳಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಎಷ್ಟೋ ಟೈಮ್ನಲ್ಲಿ ಬೇಲ್ ಕೊಡಲ್ಲ. ಆದರೆ ಇನ್ನೂ ಎಷ್ಟೋ ಟೈಮ್ನಲ್ಲಿ ಹೇಗಿದ್ರೂ ಕೂಡ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ, ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಲಾಗಿದೆ. ಈ ಹಂತದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವರು ಇಂಟರ್ಫಿಯರ್ ಆಗೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಒಂದು ಗ್ರೌಂಡ್ಸ್ನ ಆಧಾರದ ಮೇಲೂ ಕೂಡ ಬೇಲ್ನ ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲವೂ ಕೂಡ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ನೀಡುವಂತಹ ಆದೇಶದ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಶ್ರುತಿ, ಸುನಿಲ್, ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಪಸ್ ಬರ್ತೀನಿ, ಮತ್ತೆ ಸಂಪರ್ಕ ಮಾಡ್ತೀನಿ, ಮಾಹಿತಿನ ಪಡ್ಕೊಳ್ತೀನಿ. ಮತ್ತೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದರ್ಶನ್ ಭವಿಷ್ಯ ನಿರ್ಧಾರವಾಗುತ್ತಾ ಈ ಚಾರ್ಜ್ ಶೀಟ್ ನಿಂದ? ಶಾಸ್ತ್ರಿಗೆ ಶಾಸ್ತಿ ಮಾಡುತ್ತಾ ಈ ಚಾರ್ಜ್ ಶೀಟ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಎಲ್ಲ ಆರೋಪಿಗಳ ಎದೆಯಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಢವಢವ. ಈ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಮೇಲೆ ಎಲ್ಲರ ಲಕ್ಷ್ಯ ಇದೆ. ದರ್ಶನ್ ಭವಿಷ್ಯ ಕೂಡ ನಿರ್ಧಾರ ಆಗೋದು ಈ ಚಾರ್ಜ್ ಶೀಟ್ ನಿಂದ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುವಂತಹ ಅಂಶಗಳು, ಹೇಗೆ ಭವಿಷ್ಯ ಬರೆಯಬಹುದು ಈ ಚಾರ್ಜ್ ಶೀಟ್ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸುನಿಲ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುನಿಲ್ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈ ಚಾರ್ಜ್ ಶೀಟ್ 17 ಜನ ಆರೋಪಿಗಳ ಭವಿಷ್ಯ, ಪ್ರಮುಖವಾಗಿ ನಟ ದರ್ಶನ್ ಅವರ ಭವಿಷ್ಯ ಬರೆಯುವಲ್ಲಿ ಎಷ್ಟು ಮಟ್ಟಿಗೆ ಪೂರಕ ಆಗಬಹುದು ಅಂತ. ಮತ್ತೊಂದು ವಿಚಾರ, ರೇಣುಕಾ ಸ್ವಾಮಿಯನ್ನ ಎಷ್ಟು ಬಿಭತ್ಸವಾಗಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅನ್ನೋದನ್ನ ದೃಶ್ಯಗಳ ಸಮೇತ ನಾವು ಗಮನಿಸಿದ್ವಿ. ಹಾಗಾಗಿ ಈ ಅಂಶಗಳು ಕೂಡ ಚಾರ್ಜ್ ಶೀಟ್ ನಲ್ಲಿ ಇರುತ್ತೆ ಅಂತ. ಅಂದ್ರೆ ಎಷ್ಟರ ಮಟ್ಟಿಗೆ ಶಿಕ್ಷೆ ಆಗಬಹುದು ಈ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ಅನ್ನೋದು ಕೂಡ ಡಿಸೈಡ್ ಆಗ್ಬಿಡುತ್ತಾ ಚಾರ್ಜ್ ಶೀಟ್ ನಿಂದ ಹೇಗೆ ಅಂತ? ಶ್ರುತಿ, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆದರೆ ಅದು ಒಂದು ರೀತಿಯಲ್ಲಿ ಆ ಪ್ರಕರಣದ ಸಮಗ್ರ ತನಿಖೆ ನಡೆಸಿ ಒಂದು ವರದಿಯನ್ನು ಕೋರ್ಟಿಗೆ ನೀಡುವಂಥದ್ದು. ಆ ವರದಿ ಅಂತ ಹೇಳಿದರೆ ಅದು ಕೇವಲ ಒಂದು ರಿಟರ್ನ್ ರೂಪದಲ್ಲಿರುವಂತಹ ಡೀಟೇಲ್ಸ್ ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದ ಸಾಕ್ಷ್ಯಾಧಾರಗಳಿರುತ್ತೆ. ಸೊ ಆರಂಭದಲ್ಲಿ ಈ ಪ್ರಕರಣದಲ್ಲಿ ಎಷ್ಟು ಜನ ಆರೋಪಿಗಳಿದ್ದಾರೆ, ಆ ಒಬ್ಬೊಬ್ಬ ಆರೋಪಿಗಳಿಗೆ ಈ ಪ್ರಕರಣದಲ್ಲಿ 17 ಜನ ಇರುವಂಥದ್ದು. ಈ 17 ಜನರ ಪಾತ್ರ ಏನು ರೇಣುಕಾ ಸ್ವಾಮಿ ಹತ್ಯೆಯಲ್ಲಿ, ಮತ್ತು ಆ ಪಾತ್ರ ಇರೋದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳೇನು, ಅದು ತಾಂತ್ರಿಕವಾದಂಥ ಸಾಕ್ಷ್ಯಗಳಿರ್ಬೋದು ಅಥವಾ ಬೇರೆ ಥರದ ಸಾಕ್ಷ್ಯಗಳಿರ್ಬೋದು. ಅದರ ಜೊತೆಗೆ ಈ ಒಂದು ಇನ್ಸಿಡೆಂಟಿಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಯಾರ್ಯಾರಿದ್ದಾರೆ, ಅವರು ನೀಡಿರುವಂಥ ಹೇಳಿಕೆಗಳೇನು, ಅವರು ಯಾವ ಸಂದರ್ಭದಲ್ಲಿ ಆರೋಪಿಗಳನ್ನು ನೋಡಿದ್ದಾರೆ, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಮಾಹಿತಿ ಇರುತ್ತೆ. ಅದು ಎಷ್ಟು ಪುಟಗಳ ಚಾರ್ಜ್ ಶೀಟ್ ಇರುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ಈಗ ಸಿಕ್ಕಿರುವಂಥದ್ದು ಮಾಹಿತಿ ಪ್ರಕಾರ ಇದು ಸುಮಾರು 5,000 ರಿಂದ 6,000 ಪುಟಗಳ ಮಿನಿಮಮ್ ಅಂದರೂ ಅಷ್ಟಿರ್ಬೋದು ಅಂತ. ಯಾಕೆಂದರೆ ಟೆಕ್ನಿಕಲ್ ಎವಿಡೆನ್ಸ್ಗಳೇ ಸುಮಾರು 1,500 ಪುಟಗಳಿದ್ದಾವೆ ಅನ್ನುವಂಥದ್ದು ಮಾಹಿತಿ ಕೂಡ ಇತ್ತು. ಸೊ ಇದೆಲ್ಲದರ ಆಧಾರದ ಮೇಲೆ ನಾಳೆ ದಿನ ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗುತ್ತೆ. ನೀವು ಆಗಲೇ ಹೇಳಿದಂಗೆ ಒಂದು ರೀತಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಬಂದರೆ ಆಗ ತುಂಬಾ ಸ್ಪೀಡಾಗಿ ಪ್ರಕರಣದ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಅಥವಾ ನಾರ್ಮಲ್ ಕೋರ್ಟ್ನಲ್ಲೇ ಪ್ರಕರಣದ ವಿಚಾರಣೆ ನಡೆದರೆ ಇದರ ಟ್ರಯಲ್ ಶುರುವಾಗೋದಕ್ಕೆ ಇನ್ನೂ ಒಂದಷ್ಟು ತಿಂಗಳುಗಳು ಅಥವಾ ವರ್ಷನೇ ಬೇಕಾಗ್ಬೋದು. ಸೊ ಇದೆಲ್ಲ ಆದ ನಂತರ ಕೋರ್ಟ್ನಲ್ಲಿ ಯಾವ ರೀತಿ ಸಾಕ್ಷಿಗಳು ಸಾಕ್ಷ್ಯವನ್ನು ನುಡಿತಾರೆ, ಅಂದರೆ ಪೊಲೀಸರ ಮುಂದೆ ನೀಡಿರುವಂತಹ ಸಾಕ್ಷ್ಯ, ಅದೇ ರೀತಿಯಲ್ಲಿ ನಾಳೆ ದಿನ ಅವರು ಕೋರ್ಟ್ ಮುಂದೆ ಬಂದು ನ್ಯಾಯಾಧೀಶರ ಮುಂದೆ ನೀಡುವಂಥ ಹೇಳಿಕೆಗಳು, ಇದು ಕೂಡ ಪರಿಗಣನೆಗೆ ಒಳಪಡುತ್ತೆ. ಅದ್ರ ಜೊತೆಗೆ ತಾಂತ್ರಿಕವಾಗಿ ಪೊಲೀಸರು ಕಲೆ ಹಾಕಿರುವಂಥ ಸಾಕ್ಷ್ಯಗಳು, ಆರೋಪಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಕೋರ್ಟಿಗೆ ಮನದಟ್ಟಾಗಬೇಕು. ಆಗ ಮಾತ್ರ ಆರೋಪಿಗಳಿಗೆ ಶಿಕ್ಷೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಶ್ರುತಿ. ಓಕೆ ಸುನೀಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.